ನೋಡ್ರಿ ಪ್ರಯಾಣದ ದೂರ ತಕ್ಕೋರಿ ಒಂದು ಮಾದರಿ ಹಾಕ್ಯಂದು ಚೆಂದಂಗೆ ನೋಡ್ರಿ. 1 ಗಂಟೆಗೆ 80 ಕಿಮಿ ವೇಗದಲ್ಲಿ 4 ಗಂಟೆ ಪ್ರಯಾಣ ಮಾಡಿದಾಗ ಅದು ಕ್ರಮಿಸಿದ ದೂರ ಎಷ್ಟು ಮಾಡೋದಾತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ. ನಾನು ನಿಮಗೆ ತಿಳಿಸ್ತೀನಿ ಹೆಂಗೆ ಗಣಿತ ಮಾಡಬೇಕು. ಎಲ್ಲ ಮೆಂಟಲ್ ಎಬಿಲಿಟಿ ಗಣಿತ ಇರ್ತಾವೆ, ಭಾಳ ಹುಷಾರಲ್ಲೇ ಮಾಡಬೇಕು. ವಿಡಿಯೋ ಆನ್ ಮಾಡಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ವಾಹನ ಒಂದು 80 ಗಂಟೆ ವೇಗದಲ್ಲಿ 4 ಗಂಟೆ ಪ್ರಯಾಣ ಮಾಡಿದಾಗ ಅದು ಕ್ರಮಿಸಿದ ದೂರ ಎಷ್ಟು ಅಂತಂದ್ರೆ 1 ಗಂಟೆಗೆ ಬರೋಬ್ಬರಿ 1 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು 80 ಕಿಮಿ. 4 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 4 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? ಏನದ ದೂರ ಬರೋಬ್ಬರಿ ಕಾಲ ಗುಂಡ್ಲೆ ವೇಗ ಬಂದದ್ದು. 4 ಗುಂಡ್ಲೆ 80 ಸರಾಸ ಬಾಗಿಲೆ 1 ಬರೋಬ್ಬರಿ 320 ಕಿಮಿ. ಆನ್ಸರ್ 320 ಕಿಮಿ. ಮುಂದೆ ನಿಮಗೆ ಸಮಯದ ಲೆಕ್ಕಗಳು ಬರ್ತಾವೆ, ವೇಗ ಕಾಲ ದೂರ ಅವು ಮತ್ತೆ ಬೇರೆ ಬರ್ತಾವೆ. 48 ಕಿಮಿ ಗಂಟೆ ವೇಗದಲ್ಲಿ 40 ನಿಮಿಷ ಪ್ರಯಾಣ ಮಾಡಿದಾಗ ಕ್ರಮಿಸಿದ ದೂರ ಎಷ್ಟು? ಇದು ಮೆಂಟಲ್ ಎಬಿಲಿಟಿ ಗಣಿತದ ಹುಷಾರು. 40 ನಿಮಿಷ ಪ್ರಯಾಣ ಮಾಡಿದಾಗ ಕ್ರಮಿಸಿದ ದೂರನ 60 ನಿಮಿಷಕ್ಕೆ ಬರೋಬ್ಬರಿ ವೇಗ ನೋಡ್ರಿ, ನಿಮಿಷನ ಮಾಡ್ಕೋಬೇಕೀಗ. 60 ನಿಮಿಷಕ್ಕೆ ಬರೋಬ್ಬರಿ 48 ಕಿಮಿ ಆದರೆ ಅದು ಪ್ರಯಾಣ ಮಾಡಿದ್ದೆಷ್ಟು? 40 ನಿಮಿಷ ಮಾಡ್ಯದಲ್ಲ. 40 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು ನೋಡ್ರಿ. ಅರ್ಥ ಮಾಡ್ಕೊಳ್ಳಲು ಎಷ್ಟು ಮಜಾ ಅದ ನೋಡು. 1 ಗಂಟೆಗೆ 48 ಕಿಲೋಮೀಟ್ರ್ ಆದ್ರೆ 40 ನಿಮಿಷಕ್ಕೆ ಎಷ್ಟು ಅಂತಂದ್ರೆ ಕಂಡಾಬಿಡಿ ದೊಡ್ಡದಾಗ್ತದೆ. ಇಲ್ಲೇ ಥಿಂಕಿಂಗ್ ಪವರ್ ವಿಚಾರ ಮಾಡ್ತಿರ್ತಾರೆ. 48 ಕಿಲೋಮೀಟ್ರ್ 1 ಗಂಟೆಗೆ, ಅಲ್ಲಿ 40 ನಿಮಿಷ ಹೋಗಿ ಅದ 48ಕ್ಕಿಂತಲೂ ಕಡಿಮೆ ಹೋಗ್ತದೆ. ಈಗ ಅದು 60 ನಿಮಿಷಕ್ಕೆ 48 ಕಿಲೋಮೀಟ್ರ್ ಹೋಗ್ತದೆ. ಈಗ 40 ನಿಮಿಷಕ್ಕೆ ಎಷ್ಟು ಹೋಗ್ತದೆ ಹಿಂಗೆ ವಿಚಾರ ಮಾಡಿ ಮಾಡೋಗಿರ್ತಾವೆ. 40 ಗುಂಡ್ಲೆ 48 ಸರ್ವಾಸ ಬಾಗಿಲೆ 60. ಈ ಪೂಜತ್ತು ಈ ಪೂಜೆ 6 1 6 8 8 4 32 ಕಿಮಿ. ನೋಡ್ರಿ ಹೆಂಗಿರ್ತದ ಪ್ರಶ್ನೆ, ಹೆಂಗಿರ್ತಾವ ನೋಡ್ರಿ. 40 ನಿಮಿಷದ ಕಡಿಮೆ ಆಗ್ತಲ್ಲ. ಆನ್ಸರ್ ಇಸ್ ಈಕ್ವಲ್ ಟು 32 ಕಿಮಿ. ನಾಲ್ಕಕ್ಕೆ 48ಕ್ಕೆ 40ಕ್ಕೆ ಗುಣಾಕಾರ ಮಾಡೋರು ಇರ್ತಾರೆ ಒಳಗೆ. ಅದರ ಸಂಬಂಧ ನಿಮ್ಗಿಂತ ಗಣಿತಗಳು ಬೀಳ್ತಾ ಇರ್ತಾವೆ, ಭಾಳ ಹುಷಾರಲ್ಲೇ ಮಾಡಬೇಕು.